ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೊಬ್ಬ ನಟನಿಗೆ ಈ ಕೇಸ್ನಲ್ಲಿ ಸಂಕಷ್ಟ ಎದುರಾಗತ್ತಾ? ಮತ್ತೊಬ್ಬ ನಟನಿಗೆ ಢವ ಶುರುವಾಗಿದೆ. ಯಾರು ಈ ಕೊಲೆ ಕೇಸ್ನ ಲಿಂಕ್ ಇರೋ ಅಂತ ಮತ್ತೊಬ್ಬ ನಟ? ಯಾರು ಆ ಸ್ಟಾರ್? ಕೇಸ್ಗೂ ಹಾಗೂ ಆ ನಟನಿಗೂ ಏನ್ ಲಿಂಕ್ ಇದೆ? ಮತ್ತೊಬ್ಬ ನಟನ ಹೆಸರು ಕೇಳಿ ಬರ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್. ಕೊಲೆ ಕೇಸ್ನಲ್ಲಿ ದರ್ಶನ್ ಲಾಕ್. ಮತ್ತೊಬ್ಬ ನಟನಿಗೆ ಢವ. ಯಾರು ಆ ಮತ್ತೊಬ್ಬ ನಟ? ಶನಿವಾರ ಪಾರ್ಟಿ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ. ದರ್ಶನ್ ಅಂಡ್ ಟೀಮ್ ಜೊತೆಗೆ ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ನಡೆದಿದ್ದಂತಹ ಪಾರ್ಟಿ. ಆ ಪಾರ್ಟಿಯಲ್ಲಿ ದರ್ಶನ್ ಜೊತೆಗೆ ಈ ನಟ ಇದ್ದ ಅಂತ ಹೇಳಲಾಗ್ತಿದೆ. ಯಾರು ಆ ಮತ್ತೊಬ್ಬ ನಟ? ಮಧ್ಯಾಹ್ನದಿಂದ ಸಂಜೆವರೆಗೂ ಕೂಡ ಪಾರ್ಟಿ ನಡೆದಿತ್ತು. ನಾಯಿ ಮರಿಗಳನ್ನ ಕೊಟ್ಟು ದರ್ಶನ್ ಸ್ನೇಹವನ್ನ ಸಂಪಾದಿಸಿದ್ದಂತ ನಟ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಆತನ ಹೆಸರು ಕೇಳಿ ಬರ್ತಾ ಇದೆ. ಯಾರು ಆ ನಟ? ಹಾಸ್ಯ ನಟ. ಆ ಹಾಸ್ಯ ನಟನ ಜೊತೆ ನಿರ್ಮಾಪಕರು ಇದ್ರು ಅನ್ನುವಂಥ ಡೀಟೇಲ್ಸ್ ಕೇಳಿ ಬರ್ತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಮತ್ತೊಬ್ಬ ನಟನ ಹೆಸರು ಕೇಳಿ ಬಂದಿದೆ. ಪಾರ್ಟಿ ನಡೆದಿತ್ತು ಶನಿವಾರ. ಏನೆಲ್ಲ ಆಯ್ತು? ಯಾರು ಈ ನಟ? ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಏನಂತಂದ್ರೆ ಶನಿವಾರ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಕೂಡ ಏನೊಂದು ಈ ವಿನಯ್ ಒಡೆತನದ ಒಂದು ಪಬ್ ಇದೆ RR ನಗರದಲ್ಲಿ, ಅಲ್ಲಿ ಪಾರ್ಟಿ ಆಗತ್ತೆ. ಆ ಸಂದರ್ಭದಲ್ಲೂ ಕೂಡ ದರ್ಶನ್ ಸೇರಿದಂತೆ ಎಲ್ಲ ಏನು ಅವರ ಗ್ಯಾಂಗ್ ಏನಿದೆ, ಡಿ ಗ್ಯಾಂಗ್, ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ಹಾಸ್ಯ ನಟ ಕೂಡ ಒಬ್ರು ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಅವರು ಅಂದ್ರೆ ಏನು ಇಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಒಂದು ಎಲ್ಲ ಡಿಸ್ಕಷನ್ ಆಗತ್ತೆ. ಆ ಡಿಸ್ಕಷನ್ ಆದ ನಂತರ ಅಲ್ಲಿಂದ ಎದ್ದು ಹೋಗಿದ್ದಾರೆ. ಅಂದ್ರೆ ಪಾರ್ಟಿ ಮುಗಿಸಿ ಆ ನಂತರ ಅವರು ತೆರಳಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಆ ನಂತರ ಇಲ್ಲಿ ಉಳಿದಂತೆ ಏನಾದ್ರು ಚರ್ಚೆಗಳಾಗಿದೆಯಾ, ಅಥವಾ ಆ ನಟ ಇದ್ದಾಗಲೇ ಈ ರೀತಿಯಾದಂಥ ಏನಾದ್ರು ಚರ್ಚೆ ಆಗಿ ಆ ನಟನಿಗೆ ಇವೆಲ್ಲ ವಿಚಾರಗಳು ಗೊತ್ತಿದೆಯಾ ಅನ್ನೋ ಒಂದು ಅನುಮಾನ ಸಹ ಈಗ ವ್ಯಕ್ತವಾಗ್ತಿರುವಂಥದ್ದು. ಆ ನಟನ ಜೊತೆಗೆ ಇನ್ನೊಬ್ರು ನಿರ್ಮಾಪಕರು ಕೂಡ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗಿರುವಂಥದ್ದು. ಸೊ ಹೀಗಾಗಿ ಆ ನಟನಿಗೂ ಕೂಡ ನೋಟಿಸ್ ನೀಡೋದಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ನಟ ಏನಾದ್ರು ಆ ಇದ್ದಂಥ ಸಂದರ್ಭದಲ್ಲಿ ಈ ಹಲ್ಲೆ ವಿಚಾರ ಮತ್ತೆ ಈ ಕೊಲೆ ವಿಚಾರ ಏನಿದೆ, ಈ ವಿಚಾರಗಳು ಅಲ್ಲಿ ಡಿಸ್ಕಸ್ ಆಯ್ತಾ, ರೇಣುಕಾಸ್ವಾಮಿ ವಿಚಾರವಾಗಿ ಏನಾದ್ರು ಡಿಸ್ಕಸ್ ಆಯ್ತಾ ಅಂತ ಹೇಳಿ ಆ ನಟನಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ. ಆನಂತರ ಅವ್ರು ಬಂದು ಇಲ್ಲಿ ಹೌದು ಅಂತಾನೆ ಹೇಳಿದ್ದೆ ಆದಲ್ಲಿ ಅವರನ್ನು ಕೂಡ ಎವಿಡೆನ್ಸ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಲಾಗತ್ತೆ. ಆ ಒಂದು ಎವಿಡೆನ್ಸ್ ಕೂಡ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದ್ರೆ ದೊಡ್ಡ ಮಟ್ಟದ ಒಂದು ರೀತಿ ಎವಿಡೆನ್ಸ್ ಆಗಿ ಇಲ್ಲಿ ಕಂಡು ಬರುತ್ತೆ. ಸೊ ಹೀಗಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು, ಅಂದ್ರೆ ಇವತ್ತು ಸಂಜೆ ವೇಳೆಗೆ ನೋಟಿಸ್ ಕೊಟ್ಟು ನಾಳೆ ಕರೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಇನ್ನು ಅಲ್ಲಿ ನಿರ್ಮಾಪಕರು ಕೂಡ ಒಬ್ರು ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅವ್ರಿಗೂ ಕೂಡ ಈಗಾಗಲೇ ನೋಟಿಸ್ ಕೊಡೋದಕ್ಕೆ ಕೊಡಬೇಕಾ ಅಥವಾ ಏನು ಅನ್ನೋದ್ರ ಬಗ್ಗೆ ಕೂಡ ಹಿರಿಯ ಅಧಿಕಾರಿಗಳಿಂದನೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ತಗೊಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದಿನ ಕಳೆದಂತೆ ಸಾಕಷ್ಟು ಜನರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಈ ಹಾಸ್ಯ ನಟನು ಕೂಡ ಸಾಕಷ್ಟು ಆಪ್ತರಾಗಿದ್ದಾರೆ ದರ್ಶನ್ ಅವ್ರಿಗೆ. ಸೊ ಹೀಗಾಗಿ ಅವರಿಗೆ ಈ ವಿಚಾರವಾಗಿ ಏನಾದ್ರು ಗೊತ್ತಿತ್ತ ಮೊದಲೇ ಅನ್ನೋದ್ರ ಬಗ್ಗೆನೂ ಈಗಾಗಲೇ ಅನುಮಾನ ಶುರುವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಟಿಸ್ ಕೊಡೋದಕ್ಕೂ ಕೂಡ ಎಲ್ಲ ರೀತಿಯಾದಂಥ ತಯಾರಿಯನ್ನು ಕೂಡ ಮಾಡ್ಕೊಂಡು ಇರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.